ಯುಗಾದಿ ಹಬ್ಬದ ಪೂರ್ವದಲ್ಲಿ ನೀಡ್ತಾ ಬಂದಿದ್ದೀವಿ. ಈಗ ಒಂದು ವಾರದ ಹಿಂದೆ ನಾವು ಈಗಾಗಲೇ ಮಾಡಿದ್ವಿ. ಇದೇ ಸ್ಥಳದಲ್ಲಿ ಮುಂದೆ ನಾವು ಊರರೆಲ್ಲ ಪ್ರತಿಯೊಬ್ಬರು ಮನೆಗೊಬ್ಬರು ಅಂತ ಬಂದು ಅಲ್ಲಿ ಊಟ ಮಾಡಿ ಹೋಗೋಂಥ ಸ್ಥಳ. ನಾವು ಅದು ಕೋಳಿ ಕುರಿ ಏನು ಬುತ್ತಪ್ಪಗೆ ಮತ್ತು ರಸ್ತೆ ಮತ್ತೊಂದು ಮುಗಿದು ಅಂತೇಳಿ ಅದನ್ನೆಲ್ಲ ನೋಡ್ಕೊಳ್ತಾ ಬಂದಿದ್ದಾರೆ. ಶ್ರೀಧರ್ ನಾಯ್ಕರನ್ನು ಖರೀದಿ ಮಾಡಿ ಅವರು ಒಂದು ರೀತಿಯಿಂದ ತೊಂದರೆ ಅಲ್ಲ, ಘನತ್ಯಾಜ್ಯ ವಿಲೇವಾರಿ ಘಟಕದಿಂದಲೇ ತೊಂದರೆ ಆಗಿದೆ. ಅದರ ಜೊತೆಗೆ ಮತ್ತೆ ಇದು, ಹಾಗಾಗಿ ಇದನ್ನು ತಕ್ಷಣದಲ್ಲಿ ತೆರವುಗೊಳಿಸಲಿಲ್ಲ ಅಂದರೆ ನಾವು ಮತ್ತೆ ಪ್ರತಿಭಟನೆ ಮಾಡೋದು ಅನಿವಾರ್ಯ. ಅಲ್ಲ, ಈಗ ಆಗ್ತಾ ಇರೋರು ಇಡೀ ಟೌನಿನ ಕಸನೂ ಇಲ್ಲಿ ತಂದು ಹಾಕ್ತಾ ಇದ್ದಾರೆ. ಆಯ್ತಾ, ಅಧಿಕಾರಿಗಳು ಇಲ್ಲ ನಮ್ಗೆ ಗೊತ್ತಾಗಿಲ್ಲ ಅಂತ ಒಂದು ಟ್ರಿಪ್ಪು 2 ಟ್ರಿಪ್ಪು 3 ಟ್ರಿಪ್ ಆದ್ರೂ ಗೊತ್ತಾಗಿಲ್ಲ. 100 ಟ್ರಿಪ್ಪು ಕಸ ತಂದು ಹಾಕ್ಬೇಕಾದ್ರೆ ಇವ್ರು ಅಧಿಕಾರಿಗಳೇನು ಕಣ್ಣು ಮುಚ್ಚಿಗೆ ಕೂತ್ಕೊಳ್ತಾರ? ಒಂದು ಟ್ರಿಪ್ ಕಾಣಲ್ಲ. ಅವರು ಇಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ದಿವಸಕ್ಕೆ 10 ಸರಿ ಬಂದು ಹೋಗ್ತದೆ ಗಾಡಿ. ಯಾರು ನೋಡ್ಕೊಡ್ದಾರೆ ನೋಡ್ತಾರೆ ಯಾರು ತಂದು ಕೆಡಕ್ತಾರ ಅಂತೇಳಿ. ಎಲ್ಲರೂ ರಾತ್ರಿ ಒಂದು ಟ್ರಿಪ್ ಕೆಡಗಿ ಹೋಗಿದ್ದಾರೆ ಅಂದ್ರೆ ಪ್ರಶ್ನೆ ಬೇರೆ. ಇದು ಹಾಗಲ್ಲ, ಸಾವಿರಾರು ಅವ್ರ ಮೇಲೆ ಯಾರ ಮೇಲೆ ಕ್ಲೀನ್ ಆದ ನಂತರ ನಾವು ಆ ನಂತರ ನಾವು ಮಣ್ಣು ಎತ್ತಾಕೊಂಡು ಗಾಡಿ ಹೋಗ್ತಿದ್ದಂಗೆ ಮಾಡಿ ಮುನ್ಸಿಪಾಲಿಟಿ JCB ಐತಲ್ಲ ತರ್ಸಂಡ್ರು ಅರ್ಜೆಂಟ್ ಅವ್ರು ಕೈ ಹೋಗಲ್ಲ.